ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಸೊ ಇವತ್ತು ನಾವು ನೀಟ್ 2026 ಬಗ್ಗೆ ಡಿಸ್ಕಷನ್ ಮಾಡೋಣ. ನಿಮ್ಗೆ ಗೊತ್ತಿದೆ ಯಾರೆಲ್ಲ ಕ್ಯಾಂಡಿಡೇಟ್ಸು ನೀಟ್ 2026ಗೆ ವೇಟ್ ಮಾಡ್ತಿದ್ದೀರಾ. ಸೊ ಅವರಿಗೆ ಒಂದು ಗುಡ್ ನ್ಯೂಸ್, ಇನ್ನೇನು ಅಪ್ಲಿಕೇಶನ್ ಓಪನ್ ಆಗ್ತಾ ಇದೆ. ಸೊ ಅದ್ರ ಜೊತೆಗೆ ನಿಮಗೆ ಇಲ್ಲಿ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯಿಂದ ಒಂದು ನೋಟಿಸ್ ಬಂದಿದೆ, ಪಬ್ಲಿಕ್ ನೋಟಿಸ್. ಅದು ಏನು ಅಂತ ಡಿಸ್ಕಷನ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ. ಮತ್ತು ಇದೇ ಥರದ ಇನ್ನಷ್ಟು ಇನ್ಫಾರ್ಮೇಷನ್ಗಳಿಗಾಗಿ ನಂದು ವಾಟ್ಸಪ್ ಚಾನಲ್ ಇದೆ, ಅದ್ರ ಮೇಲೆ ನಾನು ಲಿಂಕನ್ನು ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಜಾಯ್ನ್ ಆಗಿ ನಿಮ್ಗೆ ಯಾವುದೇ ವಿಚಾರ ಬಂದರೂ ಸಹ ನಾನು ಅಲ್ಲಿ ನಿಮಗೆ ತಲುಪಿಸ್ತಾ ಇರ್ತೀನಿ. ಸೊ ಇದೇ ಥರದ ವಿಚಾರಗಳು KCET, ನೀಟ್, JEE ಎಕ್ಸಾಮಿನೇಷನ್ ಮತ್ತು ಇನ್ನಿತರ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಇದೆ, ಅವುಗಳ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಡೀಟೇಲ್ಸನ್ನು ಕೊಡ್ತಾ ಇರ್ತೀನಿ. ನಿಮ್ಮ PUC ಆದ ನಂತರ ಅಲ್ಲ, PUC ಆದ ನಂತರ ಸಹ ನೀವು ಡಿಗ್ರಿಗಳು, ಮಾಸ್ಟರ್ ಡಿಗ್ರಿಗಳಿಗೆ ಹೋದಾಗ ಅಲ್ಲಿ ಸ್ಕಾಲರ್ಶಿಪ್ಗಳ ಅವಶ್ಯಕತೆ ಇರುತ್ತೆ. ಆ ಸ್ಕಾಲರ್ಶಿಪ್ಗಳ ಬಗ್ಗೆನೂ ಸಹ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ಆಲ್ರೆಡಿ ಈಗ ಆಲ್ಮೋಸ್ಟ್ ಹಲವಾರು, ಒಂದು ತಿಂಗಳಿಗೆ ಆಲ್ಮೋಸ್ಟ್ ಒಂದು 5ರಿಂದ 6 ಸ್ಕಾಲರ್ಶಿಪ್ಸನ್ನು ಹಾಕಿದ್ದೀನಿ. ಆಲ್ಮೋಸ್ಟ್ ಸೋಫರ್ ಇದುವರೆಗೂ ನಾನು ಒಂದು 25ರಿಂದ 30 ಸ್ಕಾಲರ್ಶಿಪ್ಗಳನ್ನು ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕೆಲವರಿಗೆ ತುಂಬ ಸ್ಟೂಡೆಂಟ್ಸು ನನಗೆ ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ, ನನಗೆ ಸರ್ 2-3 ಸ್ಕಾಲರ್ಶಿಪ್ ಸಿಕ್ಕಿದೆ ಅಂತ ಅಂದ್ಬಿಟ್ಟು. ಸೊ ಅದೇ ಥರ ಎಲ್ಲರಿಗೂ ಸಿಗಲಿ. ಸೊ ಆ ಸ್ಕಾಲರ್ಶಿಪ್ಸ್ಗಳ ಬಗ್ಗೆನೂ ಸಹ ನಾನು ಡಿಸ್ಕಷನ್ ಮಾಡ್ತಾನೆ ಇರ್ತೀನಿ. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಕಟ್ ಆಫ್, ಈಗ KCET, ನೀಟ್ ಅಂತ ಬಂದಾಗ ಕಟ್ ಆಫ್ ಎಷ್ಟಿರುತ್ತೆ, ಬ್ರಾಂಚ್ ವೈಸಿಂದ ಹಿಡಿದು ನಿಮ್ಮ ಎಕ್ಸ್ಪೆಕ್ಟೆಡ್ ರ್ಯಾಂಕ್ಸ್ ಏನಿರುತ್ತೆ, ಹಾಗೆ ನಿಮಗೆ ಕೌನ್ಸಿಲಿಂಗ್ ಪ್ರೊಸೀಜರಲ್ಲಿಂದ ಹಿಡಿದು ಅಪ್ಲಿಕೇಶನಿಂದ ಹಿಡಿದು ಕಂಪ್ಲೀಟ್ ಕೌನ್ಸಿಲಿಂಗ್ ಪ್ರೊಸೀಜರ್ವರೆಗೂ ನಾನು ನಿಮ್ಮ ಹತ್ರ ಖಂಡಿತವಾಗಿ ಇದ್ದೇ ಇರ್ತೀನಿ, ಎಕ್ಸ್ಪ್ಲೈನ್ ಮಾಡ್ತಾನೆ ಇರ್ತೀನಿ, ನಿಮಗೆ ಹೆಲ್ಪ್ ಮಾಡ್ತಾನೆ ಇರ್ತೀನಿ. ಸೊ ಅದಕ್ಕೆ ದಯವಿಟ್ಟು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗಳನ್ನು ದಯವಿಟ್ಟು ಲೈಕ್ ಮಾಡಿ. ಈಗ ಬರೋಣ ಡೈರೆಕ್ಟಾಗಿ. ಇಲ್ಲಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನೀಟ್ ಬಗ್ಗೆ ಒಂದು ಅಪ್ಡೇಟನ್ನು ಬಿಟ್ಟಿದೆ. ಅದು ಏನಪ್ಪ ಅಂತಂದರೆ, January 2026, 5th January 2026 ಒಂದು ನೋಟಿಫಿಕೇಷನನ್ನು ಬಿಟ್ಟಿದೆ. ಅದು ಏನಪ್ಪ ಅಂತಂದರೆ, ನೀಟ್ ಇನ್ನೇನು ಅಪ್ಲಿಕೇಶನ್ ಓಪನ್ ಮಾಡ್ತಿದ್ದೀವಿ ನಾವು ನಿಮಗೆ, ಅದಕ್ಕೆ ಮುಂಚೆ ಈ ಡೀಟೇಲ್ಸನ್ನೆಲ್ಲ ಅಪ್ಡೇಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಯಾಕೆಂದರೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಇವುಗಳನ್ನು ಮಿಸ್ಟೇಕ್ ಮಾಡೋದಕ್ಕಿಂತ ಮೊದಲೇ ಇವುಗಳನ್ನೆಲ್ಲ ಅಪ್ಡೇಟ್ ಮಾಡಿ ಇಟ್ಕೊಳ್ಳಿ. ಅದಾದ ನಂತರ ಯಾವುದೇ ಮಿಸ್ಟೇಕ್ ಮಾಡಬಾರ್ದು ಅನ್ನೋ ರೀಸನ್ಗೆ ಈಗ JEEನಲ್ಲಿ ಯಾವ ಥರ ಅಪ್ಲಿಕೇಶನ್ ಹಾಕೋದಕ್ಕೆ ಮುಂಚೆ ಒಂದು ನೋಟಿಸನ್ನು ಕೊಟ್ಟಿದ್ರು, ಅದೇ ಥರನೇ ಈಗೂ ಅಷ್ಟೇ ಪಬ್ಲಿಕ್ ನೋಟಿಸ್ ಅಂತ ಬಂದಿದೆ ಒಂದು ನೀಟ್ಗೆ. ಅದೇ ಥರನೇ ಏನಪ್ಪ ಅಂತಂದರೆ, ಮೇಜರ್ ಆಗಿ ಆಧಾರ್ ಕಾರ್ಡ್, UDID ಕಾರ್ಡ್ ಮತ್ತು ಕ್ಯಾಟಗರಿ ಸರ್ಟಿಫಿಕೇಟ್ಸನ್ನು ಕಂಪ್ಲೀಟಾಗಿ ನೀವು ಅಪ್ಡೇಟ್ ಮಾಡಿ ಇಟ್ಕೊಳ್ಳಿ ಅಂತ. ಈ ನೋಡ್ಬೋದು ಕಂಪ್ಲೀಟಾಗಿ ಫಸ್ಟ್ ಒನ್ ಬಂದಾಗ ನಾವು ಇನ್ನೇನು ನೀಟ್ ಎಕ್ಸಾಮಿನೇಷನ್ಗೆ ಅಪ್ಲಿಕೇಶನ್ ಇನ್ನು ಓಪನ್ ಆಗುತ್ತೆ, ಇನ್ನು ಈ ನೋಟಿಸ್ ಬಂದಿದೆ, ಪಬ್ಲಿಕ್ ನೋಟಿಸ್ ಬಂದಿದೆ ಅಂತಂದರೆ ಇನ್ನು ನಿಮಗೆ ಒಂದು 10-15 ದಿವಸದ ಒಳಗಡೆ ಕಂಪ್ಲೀಟಾಗಿ ಅಪ್ಲಿಕೇಶನ್ ಕಂಪಲ್ಸರಿಯಾಗಿ ಬಂದೇ ಬರುತ್ತೆ 100%. ಸೊ ಅದಕ್ಕೆ ಮುಂಚೆ ನೀವು ಈ ಡೀಟೇಲ್ಸ್ನೆಲ್ಲ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಮೊದಲೇ ಹೇಳ್ತಿದ್ದಾರೆ. ಏನು ಡೀಟೇಲ್ಸ್ ಅಪ್ಪ ಅಂತಂದರೆ, ಫಸ್ಟನೇದಾಗಿ ಬರೋದು ನೋಡೋದಾದರೆ ಆಧಾರ್ ಕಾರ್ಡನ್ನು ಫಸ್ಟು ನೀವು ಅಪ್ಡೇಟ್ ಮಾಡ್ಕೋಬೇಕು. ಕೆಲವರೆಲ್ಲ JEEಗೆ ಅಪ್ಡೇಟ್ ಮಾಡ್ಕೊಂಡಿದ್ದೀರ ಫೈನ್, ಕೆಲವರು ಈಗ ಅಪ್ಡೇಟ್ ಮಾಡ್ಕೋಬೇಕು ನೀಟ್ ಎಕ್ಸಾಮಿನೇಷನ್ಗೆ. ಯಾಕೆ ಅಂತಂತಂದರೆ, ಕೆಲವ್ರದ್ದು ಈಗ ನೀವು ನೋಡಿರ್ಬೋದು JEE ಅಪ್ಲಿಕೇಶನ್ ಹಾಕಿದಾಗ ಕೆಲವ್ರದ್ದೆಲ್ಲ ರಿಜೆಕ್ಟ್ ಆಗಿದೆ ಅಪ್ಲಿಕೇಶನ್. ಯಾಕೆ ಅಂತಂದರೆ, ಬಿಕಾಸ್ ಆಫ್ ಫೋಟೋ ಮ್ಯಾಚ್ ಆಗ್ತಾ ಇಲ್ಲ ಅಂತ. ಆಧಾರಲ್ಲಿರೋ ಫೋಟೋ ಮತ್ತು ಈಗ ಇರೋ ಪ್ರೆಸೆಂಟ್ ಫೋಟೋ ಎರಡಕ್ಕೂ ಮ್ಯಾಚ್ ಆಗ್ತಾ ಇಲ್ಲ ಅಂತ ತುಂಬ ಅಪ್ಲಿಕೇಶನ್ಸು ರಿಜೆಕ್ಷನ್ ಆಗಿದೆ. ನೀವು ನೋಡ್ಬೋದು NTA ವೆಬ್ಸೈಟ್ನಲ್ಲಿ ಹೋಗ್ಬಿಟ್ಟು JEEನಲ್ಲಿ ಚೆಕ್ ಮಾಡಿ ಬೇಕಾದ್ರೆ ನೀವು, ಅಲ್ಲಿ ತುಂಬ ಸ್ಟೂಡೆಂಟ್ಸ್ದು ರಿಜೆಕ್ಷನ್ ಆಗಿದೆ ಅಂತಲೇ ಬಂದಿದೆ. ಸೊ ಹಾಗಾಗಿರೋದ್ರಿಂದ ಆ ರಿಜೆಕ್ಷನ್ಸು ನಿಮಗೆ ನೀಟಲ್ಲಿ ಮತ್ತೆ ಆಗೋದು ಬೇಡ ಅನ್ನೋ ರೀಸನ್ಗೆ ಈ ಡೀಟೇಲ್ಸ್ನೆಲ್ಲ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಮತ್ತು ನಿಮ್ಮ ಆಧಾರಲ್ಲಿರೋ ಫೋಟೋ, ಈಗ ನೀವು ಪ್ರೆಸೆಂಟ್ ಫೋಟೋ ಎರಡು ಮ್ಯಾಚ್ ಆಗಲೇಬೇಕಾಗತ್ತೆ, ಇಲ್ಲಾಂದರೆ ಏನಾಗುತ್ತೆ, ನಿಮ್ಮ ಅಪ್ಲಿಕೇಶನ್ ರಿಜೆಕ್ಷನ್ ಆಗುತ್ತೆ. ಆ ಥರ ರಿಜೆಕ್ಷನ್ಸನ್ನು ಅವಾಯ್ಡ್ ಮಾಡೋಕ್ಕೆ ಬೆಟರ್ ನೀವು ಈಗಲೇ ಆಧಾರ್ ಕಾರ್ಡನ್ನು ಕಂಪ್ಲೀಟಾಗಿ ಅಪ್ಡೇಟ್ ಮಾಡ್ಕೊಳ್ಳಿ. ಏನೆಲ್ಲ ಅಪ್ಡೇಟ್ ಮಾಡ್ಕೋಬೇಕು ಮೇಜರಾಗಿ ಎಲ್ಲಿ ಅಂತಂದರೆ, ನಿಮ್ಮ ನೇಮ್ ಕೆಲವ್ರದ್ದು ಏನಾಗಿರುತ್ತೆ, ನೇಮು ಇನಿಷಿಯಲ್ಲು ನಿಮಗೆ ಫಾರ್ ಎಕ್ಸಾಂಪಲ್ ಬಿಗಿನಿಂಗಲ್ಲಿರುತ್ತೆ ಅಥವಾ ಎಂಡಿಂಗಲ್ಲಿರುತ್ತೆ ಅಥವಾ ಸ್ಪೇಸಿಂಗ್ ಇರುತ್ತೆ, ಅಥವಾ ನೇಮಲ್ಲಿ ಏನೋ ಒಂದು ಲೆಟರ್ ಮಿಸ್ ಆಗಿರುತ್ತೆ. ಸೊ ನಿಮ್ಮ 10th ಮಾರ್ಕ್ಸ್ ಕಾರ್ಡಲ್ಲಿ ಇರೋದು ಮತ್ತು ಆಧಾರಲ್ಲಿರುವಂಥ ನೇಮು ಸ್ಲೈಟ್ ಡಿಫ್ರೆನ್ಸ್ ಇರುತ್ತೆ, ಅವುಗಳನ್ನೆಲ್ಲ ಅಪ್ಡೇಟ್ ಮಾಡ್ಕೊಳ್ಳಿ. ನಿಮ್ಮ ನೇಮು, ಡೇಟ್ ಆಫ್ ಬರ್ತು ಕಂಪ್ಲೀಟಾಗಿ ಆ್ಯಸ್ ಪರ್ ದ 10th ಮಾರ್ಕ್ಸ್ ಕಾರ್ಡ್ ಥರನೇ ಇರಬೇಕು. 10th ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಮ ನೇಮು, ಡೇಟ್ ಆಫ್ ಬರ್ತ್ ಏನಿರುತ್ತೋ ಅದೇ ನಿಮಗೆ ಇಲ್ಲಿ ಆಧಾರ್ ಕಾರ್ಡಲ್ಲೂ ಸಹ ಇರಬೇಕು. ಈಗಲೇ ನೋಡ್ಕೊಳ್ಳಿ ಒಂದ್ಸರಿ,
ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ, ನೇಮನ್ನು ಅಪ್ಡೇಟ್ ಮಾಡ್ಕೊಳ್ಳಿ, ಜೊತೆಗೆ ಡೇಟ್ ಆಫ್ ಬರ್ತನ್ನು ಸಹ ಅದೇ ಥರ ಅಪ್ಡೇಟ್ ಮಾಡ್ಕೊಳ್ಳಿ. ಹಾಗೆ ಜೆಂಡರ್ ಅದೇನು ಇರುತ್ತೆ ಕಾಮನ್ ಆಗಿ. ನೆಕ್ಸ್ಟ್ ಫೋಟೋಗ್ರಾಫಿಗೆ ಬರೋಣ. ಈಗ ಫೋಟೋಗ್ರಾಫ್ ಮೇಜರಾಗಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ನೇಮು, ಡೇಟ್ ಆಫ್ ಬರ್ತ್, ಫೋಟೋಗ್ರಾಫಲ್ಲಿ ನಾನು ಈಗ ತಾನೇ ಹೇಳಿದೆ ನಿಮಗೆ ಎರಡು ಮ್ಯಾಚ್ ಆಗಬೇಕಾಗತ್ತೆ. ಅಂದರೆ ರೀಸೆಂಟಾಗಿ ನೀವು ಅಪ್ಡೇಟ್ ಮಾಡಿಸ್ಕೋಬೇಕು. ಇಲ್ಲ ಸರ್, ಕೆಲವರು ಸ್ಟೂಡೆಂಟ್ಸ್ ನಾನು ನೋಡಿದೆ, ಕೆಲವರು ಸ್ಟೂಡೆಂಟ್ಸ್ ನನ್ನ ಹತ್ರ ಬಂದಿದ್ರು, ಸರ್ ಇಲ್ಲ ಸರ್ ನಂದು ಆಲ್ರೆಡಿ ಅಪ್ಡೇಟ್ ಮಾಡಿಸ್ಕೊಂಡಿದ್ದೆ. ಯಾವಾಗ ಅಂದರೆ ಲಾಸ್ಟ್ ಇಯರ್ ಅಪ್ಡೇಟ್ ಮಾಡಿಸ್ಕೊಂಡಿದ್ದಾರೆ. ನಿಮ್ಗೆ ಗೊತ್ತಿದೆ ಈಗ ಸ್ವಲ್ಪ ನಿಮಗೆ ಫಿಸಿಕಲ್ ಜಾಸ್ತಿ ಡ್ರಾಸ್ಟಿಕ್ ಚೇಂಜಸ್ ಆಗೋದ್ರಿಂದ ನಿಮ್ಮ ಈ 2 ಇಯರ್ಸ್ ಬೆಟರ್ ನೀವು ರೀಸೆಂಟಾಗಿ, ಅಂದರೆ ಈಗ 1 ತಿಂಗಳು 2 ತಿಂಗಳು ಹಿಂದೆ ಮಾಡಿಸ್ಕೊಂಡಿದ್ರೆ ನೋ ಪ್ರಾಬ್ಲಮ್, ಆ ಥರನ ಅಪ್ಡೇಟ್ ಮಾಡಿಸ್ಕೊಂಡಿದ್ರೆ. ಇಲ್ಲ ಅಂದರೆ ಇನ್ನೊಂದು ಸರಿ ಆಗಲಿಲ್ಲ ಅಂದರೆ ಯಾವಾಗಲೂ ಒಂದು 2 ವರ್ಷದಿಂದ ಅಪ್ಡೇಟ್ ಮಾಡಿಸಿರ್ತೀರ. ಈಗ ದಯವಿಟ್ಟು ಮತ್ತೆ ನಿಮ್ಮ ಫೋಟೋಗ್ರಾಫನ್ನು ಆಧಾರ್ ಕಾರ್ಡಲ್ಲಿ ಅಪ್ಡೇಟ್ ಮಾಡಿಸಿ. ಎರಡು ಮ್ಯಾಚ್ ಆಗಲೇಬೇಕಾಗತ್ತೆ ಕಂಪಲ್ಸರಿಯಾಗಿ. ಮ್ಯಾಚ್ ಆಗಲಿಲ್ಲ ಅಂದರೆ ರಿಜೆಕ್ಷನ್ ಆಗುತ್ತೆ ಅಪ್ಲಿಕೇಶನ್. ಸೊ ಹಾಗಾಗಿರೋದ್ರಿಂದ ಫೋಟೋಗ್ರಾಫನ್ನು ಅಪ್ಡೇಟ್ ಮಾಡಿಸಿ. ಜೊತೆಗೆ ಅಡ್ರೆಸ್, ಯಾಕಂದರೆ ನಿಮ್ಮ ಅಡ್ರೆಸ್ ಬೇಸಿಸ್ ಮೇಲೇ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ ಅಲಾಟ್ ಆಗೋದ್ರಿಂದ ಸೊ ಬೆಟರ್ ಅಡ್ರೆಸ್ಸು ಸಹ ಪ್ರಾಪರಾಗಿ ನೀವು ಯಾವ ಪ್ರಾಪರ್ ಅಡ್ರೆಸ್ ಇರುತ್ತೋ ಅದನ್ನು ಅಪ್ಡೇಟ್ ಮಾಡಿಸ್ಕೊಳ್ಳಿ. ಅದ್ರ ಜೊತೆಗೆ ಬಯೋಮೆಟ್ರಿಕ್ ಇನ್ಫಾರ್ಮೇಷನ್. ಓಕೆ, ಈ ಡೀಟೇಲ್ಸ್ನೆಲ್ಲ ಪ್ರಾಪರ್ ಡೀಟೇಲ್ಸನ್ನು ಏನೇನು ಮಿಸ್ಟೇಕ್ಸ್ ಆಗಿದೆ ಚೆಕ್ ಮಾಡ್ಕೊಂಡು ಈಗಲೇ ಮಾಡ್ಕೊಳ್ಳಿ. ಯಾಕಂದರೆ ಅದಕ್ಕೆ ಟೈಮ್ ಬೇಕಾಗುತ್ತೆ. ಮಿನಿಮಮ್ ನಿಮಗೊಂದು 15 ಡೇಸ್ ಆಗುತ್ತೆ ಇವೆಲ್ಲ ಕಂಪ್ಲೀಟಾಗಿ ಅಪ್ಡೇಟ್ ಆಗೋದಕ್ಕೆ ಆಧಾರ್ ಕಾರ್ಡಲ್ಲಿ ನೀವು ಈಗೂ ಮಾಡಿಸಿದ್ರೆ. ಸೊ ಮತ್ತೆ ಅಪ್ಲಿಕೇಶನ್ ಒಂದ್ಸರಿ ಓಪನ್ ಮಾಡಿದ್ದಾದಮೇಲೆ ಓಪನ್ ಆಯಿತು ಅಂದರೆ ಮತ್ತೆ ನೀವು ಅಲ್ಲಿ ಆ ನಂಬರನ್ನು ಎಂಟ್ರ್ ಮಾಡಿದಾಗ ಹಳೆ ಇನ್ಫಾರ್ಮೇಷನ್ ಏನಿರುತ್ತೆ ಅದಾಗ್ಬಿಡುತ್ತೆ. ಅದಕ್ಕಾಗಿರೋದ್ರಿಂದ ಈಗಲೇ ಮಾಡಿಸ್ಕೊಬಿಟ್ರೆ ನಿಮ್ಮ ಅಪ್ಲಿಕೇಶನ್ ಓಪನ್ ಆಗೋಷ್ಟರೊಳಗೆ ರೆಡಿ ಇರುತ್ತೆ ಕಂಪ್ಲೀಟಾಗಿ. ಆಮೇಲೆ ನೀವು ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇದು ಮೇಜರ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಿಮಗೆ. ಆಧಾರ್ ಕಾರ್ಡ್ ಅಪ್ಡೇಷನ್ ಎಲ್ಲಿ ಅಪ್ಡೇಟ್ ಮಾಡ್ಕೋಬೇಕನ್ನೋದು ಕಂಪ್ಲೀಟಾಗಿ ವೆಬ್ಸೈಟ್ ಕೊಟ್ಟಿದ್ದಾರೆ, ನೀವು ಇಲ್ಲೇ ಡೈರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೋದು. ಫೋಟೋ ಎಲ್ಲ ಕಂಪ್ಲೀಟಾಗಿ ನೀವು ಅಲ್ಲೇ ಹೋಗಬೇಕಾಗುತ್ತೆ, ಆಧಾರ್ ಸೆಂಟರ್ಸಲ್ಲಿ ಹೋಗಿ ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ಸೆಕೆಂಡ್ ಒನ್ ಬನ್ನಿ ಏನಂತಂದ್ರೆ UDID ಕಾರ್ಡ್ ಅಂತಂದರೆ ಇದು ಓನ್ಲಿ ಪರ್ಸನಲ್ ಡಿಸಬಿಲಿಟಿ ಇರೋರ್ಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಅದೇನಾದರೂ ಇದ್ದರೆ ನಿಮ್ಮ ಹತ್ರ ಅಪ್ಡೇಟ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅನದರ್ ಒನ್ ಈಸ್ ಕ್ಯಾಟಗರಿ ಸರ್ಟಿಫಿಕೇಟ್. ನೀವು ಯಾವ ಕ್ಯಾಟಗರಿಗೆ ಇರ್ತಿರೋ, ಮತ್ತೆ ನಾನು ಹೇಳ್ತಿದ್ದೀನಿ ಸ್ಟೇಟ್ ಕ್ಯಾಟಗರಿ, ಸೆಂಟ್ರಲ್ ಕ್ಯಾಟಗರಿ ಎಂಟೈರ್ಲಿ ಡಿಫ್ರೆಂಟ್. ಸ್ಟೇಟ್ ಕ್ಯಾಟಗರಿ, ಸೆಂಟ್ರಲ್ ಕ್ಯಾಟಗರಿ ಎರಡು ಒಂದೇ ಅಲ್ಲ. ಈಗ ನಮ್ಮ ಸ್ಟೇಟಲ್ಲಾದರೆ 1A 2A 3A ಅಂತ ಇರುತ್ತೆ. ಸ್ಟೇಟಲ್ಲಿ ಸೆಂಟ್ರಲಲ್ಲಿ ಆ ಥರ ಇರಲ್ಲ. ನೋಡ್ಬೋದು ಇಷ್ಟೇ ಕ್ಯಾಟಗರಿ ಸಿಗೋದು ನಿಮಗೆ. OBC, ನಾನ್ ಕ್ರೀಮಿ ಲೇಯರ್, ಎಕನಾಮಿಕಲಿ ವೀಕರ್ ಸೆಕ್ಷನ್, SC ST ಇಷ್ಟೇ ಕ್ಯಾಟಗರಿ ಸಿಗೋದು. ಸೊ ನೀವು ಸೆಂಟ್ರಲ್ ಸರ್ಟಿಫಿಕೇಟ್ಸನ್ನು ಮಾಡಿಸ್ಕೋಬೇಕಾಗತ್ತೆ, ಸೆಂಟ್ರಲ್ ಸರ್ಟಿಫಿಕೇಟೇ ಮಾಡಿಸ್ಕೋಬೇಕಾಗತ್ತೆ. ಸೊ ಈಗ ದಯವಿಟ್ಟು ಇನ್ನೂ ಯಾರು ಅಪ್ಲೈ ಮಾಡಿಲ್ಲ ಅಂತಂದರೆ ಈಗಲೇನು ಅಪ್ಡೇಟ್ ಮಾಡ್ಕೋಬೇಡಿ, ಕಂಪ್ಲೀಟಾಗಿ ಸರ್ಟಿಫಿಕೇಟ್ಸನ್ನು ತೊಗೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ಈ ಸರ್ಟಿಫಿಕೇಟ್ಸ್ ಎಕನಾಮಿಕಲಿ ವೀಕರ್ ಸೆಕ್ಷನ್, SC ST, OBC ನಿಮ್ಗೆ ಯಾವ್ದು ಅಪ್ಲಿಕೇಬಲ್ ಆಗುತ್ತೋ ಅದನ್ನು ನೀವು ಅಪ್ಡೇಟ್ ಮಾಡ್ಕೊಳ್ಳಿ. ಓಕೆ, ಸರ್ಟಿಫಿಕೇಟ್ಸನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಆ ನಂಬರ್ ಕೇಳುತ್ತೆ, ಯಾಕಂದರೆ ನೀವು ಆಗ ಅಪ್ಲೈ ಮಾಡೋಕ್ಕೆ ಹೋದರೆ ಮಿನಿಮಮ್ 30 ಡೇಸ್ ಬೇಕಾಗುತ್ತೆ ನೀವು ಈ ಸರ್ಟಿಫಿಕೇಟ್ಸ್ನ ತೊಗೊಳೋದಕ್ಕೆ. ನೀವು ಈಗ ಅಪ್ಲೈ ಮಾಡಿದ್ರು ನಿಮ್ಗೆ ಆಲ್ಮೋಸ್ಟ್ 30 ಡೇಸ್ ಒಳಗಡೆ ಬಂದರೂ ಅಟ್ಲೀಸ್ಟ್ ಅಪ್ಲಿಕೇಶನ್ ಹಾಕೋದ್ರ ಒಳಗಡೆ ನಿಮ್ಗೆ ಬಂದ್ಬಿಡುತ್ತದು. ಇಲ್ಲಾಂದರೆ ನೀವು ಅಪ್ಲಿಕೇಶನ್ ಓಪನ್ ಆದಾಗ ಹೋಗಿ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರ ಅಂತಂದರೆ ಆಲ್ರೆಡಿ ಅಪ್ಲಿಕೇಶನ್ ಕ್ಲೋಸ್ ಆಗಿರುತ್ತೆ, ನಿಮ್ಮ ಸರ್ಟಿಫಿಕೇಟೇ ಬಂದಿರಲ್ಲ. ಮತ್ತು ಅಲ್ಲಿ ಸರ್ಟಿಫಿಕೇಟ್ ನಂಬರ್ ಬೇಕಾಗಿರೋದ್ರಿಂದ ಸೊ ಈಗ ಅಪ್ಲೈ ಮಾಡ್ಕೊಳ್ಳಿ, ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ಈ ಎಲ್ಲ ಡೀಟೇಲ್ಸನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಅದಾದ ನಂತರ ನಿಮಗೆ ಅಪ್ಲಿಕೇಶನ್ ಇನ್ನೊಂದು 15 ದಿವಸದ ಒಳಗಡೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ಅದಾದ ನಂತರ ಅಪ್ಲೈ ಮಾಡಿ. ಮತ್ತೆ ಒನ್ಸ್ ಅಗೇನ್ ಬರ್ತೀನಿ, ಆ ಅಪ್ಲಿಕೇಶನ್ ಯಾವ ಥರ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆನೂ ಕಂಪ್ಲೀಟಾಗಿ ಡೀಟೇಲಾಗಿ ವಿಡಿಯೋ ಮಾಡ್ತೀನಿ. ಸೊ ಅದೇ ಥರ ಇನ್ನಷ್ಟು ತುಂಬ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಇದೆ. ಅವೆಲ್ಲ ಸಹ ನೀವು PUC ಆದ ನಂತರ ಜಾಯ್ನ್ ಆಗುವಂಥ ಕೋರ್ಸಸ್ಸೇ. ಅವುಗಳು ಸಹ ನಾನು ಅದ್ರ ಬಗ್ಗೆ ವಿಡಿಯೋಗಳು ಮಾಡಿದ್ದೀನಿ ಆಲ್ರೆಡಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಹಾಗೆ ಯಾವುದಾದ್ರೂ ನಿಮಗೆ ಚೆನ್ನಾಗಿ ಅನಿಸಿರುವಂಥ ಕೋರ್ಸ್ಗಳಿಗೆ ಜಾಯ್ನ್ ಆಗಿ. ಯಾಕೆಂದರೆ ನೀವೆಲ್ಲ JEE ಮೆಡಿಕಲ್ಲೇ ಮಾಡಬೇಕು ಅಂತ, ಇಂಜಿನಿಯರಿಂಗು ಮೆಡಿಕಲ್ಲೇ ಮಾಡಬೇಕು ಅಂತ ಇಲ್ಲ. ಸೊ ತುಂಬ ವೆರೈಟಿ ಆಫ್ ಕೋರ್ಸಸ್ ಇದೆ, ಅದ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಇದೇ ಥರದ ಇನ್ಫಾರ್ಮೇಷನ್ ಕೊಡ್ತಾನೆ ಇರ್ತೀನಿ. ದಯವಿಟ್ಟು ವಿಡಿಯೋನ ಮಾತ್ರ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.